ರೆಸ್ಪಾನ್ಸ್ ಬಂದಿದೆ. ಏನು ರೈಸ್ ಆಫ್ ಅಶೋಕ ತಾವೆಲ್ಲ ಬಂದು ನೋಡ್ಬೋದು. ಆಮೇಲೆ ಇದರಲ್ಲಿ ಅವರು ಭಾಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಯಾರೂ ಚಿಕ್ಕವರಲ್ಲ, ಯಾರೂ ದೊಡ್ಡವರಲ್ಲ, ಯಾವುದೂ ಚಿಕ್ಕ ಕೆಲಸ ಅಲ್ಲ, ಯಾವುದೂ ದೊಡ್ಡ ಕೆಲಸ ಅಲ್ಲ. ಈ ಜಗತ್ತಿನಲ್ಲಿ ಏನು ನಾವೇನು ಹುಟ್ಟಿರ್ತೀವೋ ಎಲ್ಲರೂ ಸಮ, ನಾವೆಲ್ಲ ಒಟ್ಟಿಗೆ ಇದರಲ್ಲಿ ನಾವೆಲ್ಲ ಒಂದೇ ಜಾತಿ, ಒಂದೇ ನಾವೆಲ್ಲ ಒಟ್ಟಿಗೆ ಸಮ ಅಂತ ಅನ್ನುವಂಥದ್ದನ್ನ ನಿರೂಪಿಸಿಕೊಟ್ಟಿರ್ತಕ್ಕಂಥವರು ಅದನ್ನು ತೋರಿಸೋದಕ್ಕೆ ಇವತ್ತು ಜನತಾ ನ್ಯಾಯಾಲಯದ ಮುಂದೆ ಅದ್ಭುತವಾಗಿ ತಂದಿಟ್ಟಿದ್ದಾರೆ. ನೋಡೋಣ ಜನತಾ ನ್ಯಾಯಾಲಯದಲ್ಲಿ ತೀರ್ಪನ್ನು ಯಾಕೆ ಕೊಡ್ತಾರೆ ಅಂತ. ಥ್ಯಾಂಕ್ ಯು. ಅಲ್ಲ, ಅದು ಸಿನಿಮಾ ಬಂದು ನೋಡಿದಾಗಲೇ ನಮ್ಗೆ ಗೊತ್ತಾಗ್ತಿದೆ. ನೀವು ಹೇಳ್ಬೇಕು ಏನು ಮಾಡಿದ್ದಾರೆ ಅಂತ. ಅಲ್ಲ, ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಕ್ಕಂಥದ್ದು ಭಾಳ ಒಳಗಡೆ ಸೀಕ್ವೆನ್ಸ್ಗಳಿದ್ದಾವೆ. ಅದ್ಭುತವಾಗಿ ಬಂದಿದೆ. ನಾವೇ ಎಲ್ಲ ಹಲವಾರು ಸಾರಿ ಒಳಗಡೆ ಹೋಗಿದ್ವಿ, ಕನೆಕ್ಟ್ ಆಗಿಬಿಟ್ಟು ವಾಪಸ್ ಇದಕ್ಕೆ ಕೆಲವಷ್ಟು ಟೈಮ್ ನಮ್ಗೆ ಸಮಯ ಆಗಿದೆ. ಆ ಕಾರಣಕ್ಕೆ ಅದ್ಭುತವಾಗಿ ಬಂದಿದೆ. ಸಾರ್ವಜನಿಕರು ಸರ್, ಇವತ್ತು ಪ್ರೇಕ್ಷಕರೆಲ್ಲ ಫುಲ್ ಗಾಜೆಲ್ಲ ಹೊಡಾಕೊಂಡು ಥಿಯೇಟರ್ ನುಗ್ಗಿದ್ದಾರೆ. ಹೆಂಗನ್ಸ್ತು ಸರ್ ಅವರೆಲ್ಲ ರಿಯಾಕ್ಷನ್ ಎಲ್ಲ ಹೊಡೆದಾಕ್ಬಿಟ್ರು. ಹೌದು ಸರ್, ಅದೇ ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಭಯ ಆಗ್ಬಿಟ್ಟು ನನಗೆ. ಜನ ನೋಡೋಣ ಹೇಗೆ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಾದ್ಯಂತ ಹೇಗೆ ರೆಸ್ಪಾನ್ಸ್ ಕೊಡ್ತಾರೆ. ನನಗೆ ಗೊತ್ತಿಲ್ಲ. ನಾನೇನು ಹೇಳಿದೆ ಅಂದರೆ, ಒಂದು ಸಿನಿಮಾ ಗೆದ್ದಾಗ ಪಾರ್ಟ್ 2 ಬೇಡಿಕೆ ಜಾಸ್ತಿ ಆಗುತ್ತೆ. ಆ ಮಟ್ಟಕ್ಕೆ ಗೆಲ್ಲಿ ಸಿನಿಮಾ ಅಂತ ನಾನು ಬಯಸ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಈಗ ತಾನೇ ರೈಸ್ ಆಫ್ ಅಶೋಕ ಸಿನಿಮಾ ನೋಡ್ಕೊಂಬಂದೆ. ನಮ್ಮ ಸತೀಶ್ ಸರ್ದು ಒಂದು ವರ್ಷದಿಂದ ನಾನು ಸತೀಶ್ ಸರ್ ಜೊತೆ ಅಟ್ಯಾಚ್ಮೆಂಟ್ ಇತ್ತು, ಬಾಂಡಿಂಗ್ ಇತ್ತು. ಹಲವಾರು ಬಾರಿ ಅಯೋಗ್ಯ ಶೂಟಿಂಗ್ ಸಿಗ್ತಾಗ ಇಲ್ಲ ಕಣೋ ನಿರ್ದೇಶಕರು ಇರೋದು ನನ್ನ ಜವಾಬ್ದಾರಿ ಬಂದಿದೆ, ಅಂದರೆ ಜವಾಬ್ದಾರಿ ಜಾಸ್ತಿ ಆಗಿದೆ. ನನಗೆ ವಿಷಲ್ ಸಿಂಗ್ ತೆಗಿತಾ ಇದ್ದೀನಿ, ಸಾಂಗ್ ಹಿಂಗೆ ತೆಗೆದು ಎಲ್ಲ ನಾನು ತುಂಬ ತೋರಿಸಿದೆ. ನೀವು ಯಾಕೆ ಸತೀಶ್ ಸರ್ ಎಷ್ಟೊಂದು ಕನಸು ಕಟ್ಕೊಂಡಿದ್ದಾರೆ, ಎಷ್ಟೊಂದು ಹಚ್ಕೊಂಡಿದ್ದಾರೆ ಸಿನಿಮಾ ಅಂದಾಗ ಇವತ್ತಿಗೆ ಗೊತ್ತಾಯಿತು. ಒಂದು ಮಣ್ಣಿನ ಕತೆ, ಒಂದು ಸೊಗಡಿನ ಕತೆ, ಒಂದು ಈ ಥರದೊಂದು ಟಿಕೆಟ್ ರೈತರುಗಳು ಮಾತ್ರ ಹೊಡೆಯುವಂಥ ಕತೆ ನಮ್ಮ ಮಂಜುನ್ ಬಾಗ್ತಕ್ಕಂಥ ಕತೆ ಇದೆ. ಎಕ್ಸ್ಟ್ರಾನರಿ. ನನಗೆ ಕ್ಲೈಮ್ಯಾಕ್ಸಲ್ಲಿ ಏನು ಆ ಕಣ್ಣಲ್ಲಿ ಬಂತು. ಆ ಕಡೆ ಅವನು ಕಾಪಾಡ್ಕೊಳ್ಬೇಕು, ಈ ಕಡೆ ಸಂದಿಗ್ಧ ಪರಿಸ್ಥಿತಿ, ಇಮೋಷನ್ ಪಾಯಿಂಟ್ ಆ್ಯಂಡ್ ಆ್ಯಕ್ಷನ್ ಪಾಯಿಂಟ್ ಎಕ್ಸ್ಟ್ರಾನರಿ. ಇಲ್ಲಿ 3-4 ಜನ ನಿರ್ಮಾಪಕರು ಚೇಂಜ್ ಆಗಿದ್ದಾರೆ, ಸತೀಶರು ಪ್ರೊಡ್ಯೂಸರ್ ಆಗಿದ್ದಾರೆ. ಆ ಕಷ್ಟ, ನೋವುಗಳು, ರಾತ್ರಿ ಕಟ್ಟ ಛಲಗಳು, ಪ್ರೀಮಿಯರ್ ಶೋ ಮಾಡುವಂಥ ರಿಸಲ್ಟ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ನಾನು ಭಗವಂತ ಕೇಳ್ಕೊತಿದ್ದು ಅಂದರೆ ಈ ದಂಡಕ್ಕೆ ಶ್ರಮ ತಕ್ಕ ಪ್ರತಿಫಲ, ಶ್ರಮಕ್ಕೆ ದಾಟಿದೊಂದು ಪ್ರತಿಫಲ ಸಿಗಬೇಕು ಅಂತ. ನಾನು ಇಲ್ಲೆಲ್ಲೋ ಆಡಿಯನ್ಸ್ ಕೇಳ್ಬಿಟ್ಟು ನಾನು ರಿವ್ಯೂ ಹೇಳಲ್ಲ. ನನಗೆ ಮಂಡ್ಯ ಮತ್ತು ಬಂದ MMCH ಬಂದಂಥ ಕಲೆಕ್ಷನ್ ರಿಪೋರ್ಟ್ ತೊಗೊಂಡಾಗ ಲಕ್ಷಕ್ಕೆ 40,000 ರೂಪಾಯಿ, ಅಂದರೆ 38,000, 28,000 ಈ ಥರ ಕಲೆಕ್ಷನ್ ಇತ್ತು. ಲಕ್ಷಕ್ಕೆ 50-60,000 DKT ಇತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ. ಲಕ್ಷಕ್ಕೆ 30-35,000 ನಮ್ಮ ಹೈದರಾಬಾದ್ಗಳಲ್ಲಿ ಹುಳಿ ಏರಿಯಾ ಇತ್ತು. ಇದೆಲ್ಲ ಓಪನಿಂಗ್ ನೋಡಿದ್ರೆ ಒಂದು ಅಯೋಗ್ಯ ಸಿನಿಮಾಕ್ಕಿಂತ ದೊಡ್ಡ ಸಿನಿಮಾದ ಕಾಣ್ತಾರೆ. ಆಗಬೇಕು. ಅವ್ರ ಶ್ರಮ ದೊಡ್ಡದಿದೆ. ಅವರು ನೆನೆ ಹೇಳ್ತಾ ಇದ್ದಾರೆ, ಎಮೋಷನ್ ಆಗಿದೆ. ರಿಸಲ್ಟ್ ಬಗ್ಗೆ ಎಲ್ಲ ನಾನು ನಿರ್ಮಾಪಕರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಅವ್ರ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಕಣ್ಣು ಮುಚ್ಕೊಂಡು ಭಗವಂತ ಇಟ್ಟು ಕೊಡ್ತಾನೆ. ಅದು ಆಡಿಯನ್ಸ್ ಮುಖಾಂತರ ಒಂದು ರೈಸಿಂಗ್ ಹಿಟ್ ಆಗಬೇಕು ಅಂತ ನಾನು ಇದನ್ನು ಬಯಸ್ತೀನಿ. ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಿಲ್ಲ ಬಂದು ನೋಡಿ. ಇಂಥ ಮಣ್ಣಿನ ಕಥೆಗಳು, ಲ್ಯಾಂಡ್ ಆಗ್ಬೋದು, ಕಾಟೇರ್ ಆಗ್ಬೋದು, ರೈಸ್ ಆಫ್ ಅಶೋಕ ಆಗ್ಬೋದು, ಇನ್ನೂ ಹಲವಾರು ಮಣ್ಣಿನ ಕಥೆಗಳು ಬಂದಿದೆ. ಅವತ್ತು ಜನ್ಮ ಜೋಡಿ ಅಂತ ಎಲ್ಲ ನಿಮಗೆ ಬಂದದ್ದೆಲ್ಲ ನಮ್ಮ ಪಕ್ಕ ನಮ್ಮ ಮಣ್ಣಿನ ಒಂದು ಕತೆ, ಒಂದು ಮೆಸೇಜ್ ಇದೆ. ಇವುಗಳು ನೀವು ಕೈ ಬಿಟ್ಟರೆ ನಮ್ಮಂಥ ಡೈರೆಕ್ಟರ್ಗಳು ಬಡಿ ಅಥವಾ ಕಣ್ಣು ಅವ್ರು ಇಂಥ ಸಿನಿಮಾಗಳ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಹೊರತು ಈ ಥರ ಒಂದು ಯೋಚನೆ ಮಾಡೋಕ್ಕಾಗಲ್ಲ. ಇದ್ರ ಜೊತೆ ನಾನು ಅಯೋಗ್ಯಟನ್ನು ಸುಧಾ ಮೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಕೆಲಸಗಳು ಸ್ಟಾರ್ಟ್ ಆಗ್ತಾಯಿದೆ. ಇದನ್ನು ಒಂದು ಜೊತೆಗೆ ಸೇರಿಸಿ ಸತೀಶ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಈ ವರ್ಷ ಅವ್ರಿಗೆ 2 ಬಂಪರ್, ಒಂದು ರೈಸ್ ಆಫ್ ಅಶೋಕ, ಇನ್ನೊಂದು ಅಯೋಗ್ಯಟ್ಟು. ಎರಡೂ ಅವ್ರ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಇಟ್ಟಾಗಲಿ. ಮೊದಲಿಗೆ ರೈಸ್ ಆಫ್ ಅಶೋಕ ಇಟ್ಟು ಅವ್ರ ಎಕ್ಸ್ಪೆಕ್ಟೇಷನ್ ಮಟ್ಟಕ್ಕೆ ಇಟ್ಟಾಗಲಿ ಅಂತ ಹೇಳ್ಕೊತೀನಿ. ರೈಸಿಂಗ್ ಇಟ್, ರೈಸ್ ಆಫ್ ಅಶೋಕ ದೊಡ್ಡ ಇಟ್ಟಾಗಲಿ. ಥ್ಯಾಂಕ್ ಯು.